श्रीगुरुभ्यो नमः हरि ओम्। श्रीगुरुभ्यो नमः हरिः ओम्। नारायणाय परिपूर्णगुणार्णवाय नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। सत्कारणाय वितताय नमो नमस्ते। अशेषवाग्जाड्यमलापहन्त्री अशेषवाग्जाड्यमलापहन्त्री नवं नवं स्पष्टसुवाक्प्रदायिनी नवं नवं स्पष्टसुवाक्प्रदायिने ममीह जिह्वाग्रसुरङ्गनर्तकी ममेह जिह्वाग्रसुरङ्गनर्तकी भवप्रसन्नावदने च मे श्री भवप्रसन्ना वदने च मे श्रीः। अभ्रमं भङ्गरहितम् अजडं विमलं सदा अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् आनन्दतीर्थमतुलं भजे तापत्रयापहम्। यस्य वाक्कामधेनुर्नः कामितार्थान् प्रयच्छति यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्चिदं सदा सेवे तं जय योगीन्द्रं कामबाणच्छिदं सदा पूज्याय राघवेन्द्राय सत्यधर्मरताय च पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे भजतां कल्पवृक्षाय नमतां कामधेनवे सत्याभिघ्नकराब्जोत्थान् पञ्चाशद्वर्षपूजकान् सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् सत्यप्रमोदतीर्थार्यान् नौमि न्यायसुधारतान् आपादमौलिपर्यन्तं गुरूणाम् आकृतिं स्मरेत् आपादमौलिपर्यन्तं गुरूणामाकृतिं स्मरेत् येन विघ्नाः प्रणश्यन्ति सिद्ध्यन्ति च मनोरथाः तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः हरिः ओम्। श्रीगुरुभ्यो नमः हरिः ओम्। ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೊದಲನೇ ಅಧ್ಯಾಯದಲ್ಲಿ ಶ್ರೀಮದ್ ಆಚಾರ್ಯರು ತಾವು ಮೊದಲಿನ ಶ್ಲೋಕದಲ್ಲಿ ಮಂಗಳಾಚರಣೆಯನ್ನ ಮಾಡಿ ಯಾಕೆ ಮಾಡಿದ್ದು ಅಂತ ಟಿಪ್ಪಣಿಕಾರರು ಶಿಷ್ಯ ಶಿಕ್ಷಣೆಗಾಗಿ ಎಲ್ಲ ಶಿಷ್ಯರು ಕೂಡ ಇದೇ ರೀತಿಯಾಗಿ ಗ್ರಂಥದ ಒಂದು ಅಧ್ಯಯನವಾಗಲಿ ವ್ಯಾಖ್ಯಾನವಾಗಲಿ ಶ್ರವಣವಾಗಲಿ ಅದರ ಪಠಣವಾಗಲಿ ಯಾವುದೇ ಒಂದು ಕಾರ್ಯವನ್ನ ಮಾಡುವಾಗಲೂ ಕೂಡ ಮಂಗಳಾಚರಣೆಯನ್ನ ಮಾಡಿಯೇನೆ ಮುಂದೆ ಹೋಗಬೇಕು ಅಂತ ಆ ದೇವರನ್ನ ಸ್ತೋತ್ರವನ್ನ ಮಾಡಿದ್ದು ಶ್ರೀಮದಾಚಾರ್ಯರು ಅಂತ ತಿಳಿಸಿಕೊಟ್ಟದ್ದು. ಅಲ್ಲಿ ಅಂತಹ ಭಗವಂತನಿಗೆ ನಮಸ್ಕಾರವನ್ನ ಮಾಡಿದ್ದು. ಆ ಶ್ಲೋಕದಲ್ಲಿ ಭಗವಂತನ ಏನು ಪ್ರಧಾನವಾದಂತಹ ಒಂದು ಲಕ್ಷಣಗಳು ಗುಣಗಳು ಇವೆಲ್ಲವನ್ನು ಕೂಡ ಅಲ್ಲಿ ಹೇಳಿ ಶ್ರೀಮದಾಚಾರ್ಯರು ನಮಸ್ಕಾರವನ್ನ ತಿಳಿಸಿದ್ದು. ಮುಂದಿನ ಶ್ಲೋಕಕ್ಕೆ ವ್ಯಾಖ್ಯಾನಕಾರರು ಪ್ರಶ್ನೆಯನ್ನ ಮಾಡಿಕೊಂಡು ಅವತಾರಿಕೆಯನ್ನು ಕೊಡ್ತಾರೆ. ನೋಡಿ, 1ನೇ ಶ್ಲೋಕದಲ್ಲಿನೇ ಈ ಅಧ್ಯಾಯ ಏನನ್ನು ಹೇಳಿ ಹೊರಟಿದೆ ಅಂತ ಹೇಳಿದ್ದು ಸರ್ವಶಾಸ್ತ್ರಾರ್ಥವನ್ನ ತಿಳಿಸ್ತಾ ಇದ್ದದ್ದು ಅಂತ ಹೇಳಿದ್ದು. ಸರ್ವಶಾಸ್ತ್ರಾರ್ಥವನ್ನ ತಿಳಿಸ್ತಾ ಇದ್ದದ್ದು ಅಂತ ಹೇಳಬೇಕಾದ್ರೆ 1ನೇ ಶ್ಲೋಕದಲ್ಲಿ ಸ್ವಲ್ಪ ಹೇಳಿ ಮತ್ತೆ ಮುಂದಿನ ಶ್ಲೋಕದಲ್ಲಿ ಸ್ವಲ್ಪ ಎಲ್ಲಾ ಶ್ಲೋಕದಲ್ಲಿ ಹೇಳ್ತಾ ಹೋದ್ರೆ
ಸರ್ವಶಾಸ್ತ್ರಾರ್ಥವನ್ನು ಹೇಳ್ತಾ ಇದ್ದಾರೆ ಅಂತ ಅನ್ಬೋದು. ಆದರೆ ಈ 1ನೇ ಶ್ಲೋಕದಲ್ಲಿಯೇ ಸರ್ವಶಾಸ್ತ್ರಾರ್ಥವನ್ನು ಹೇಳಿ ಮುಗಿಸಾಯಿತು. ಭಗವಂತನ ಮುಖ್ಯವಾದಂತಹ ಪ್ರಧಾನವಾದಂತಹ ಏನು ಆ ವಿಷಯಗಳು ಎಲ್ಲವನ್ನೂ ಕೂಡ ಅಲ್ಲಿ ಹೇಳಿಬಿಟ್ಟಿದ್ದಾರೆ. ಅದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಟಿಪ್ಪಣಿಕಾರರು. ಮಂಗಳಾಚರಣೇನೈವ ಸರ್ವಶಾಸ್ತ್ರಾರ್ಥ ನಿರೂಪಣಾತ್ ಕಿಂ ಅಗ್ರಿಮ ಗ್ರಂಥೇನ. ಮಂಗಳಾಚರಣೆ ಒಳಗೇನೆ ಶ್ರೀಮದಾಚಾರ್ಯ ಎಲ್ಲಾ ಹೇಳಿ ಮುಗಿಸ್ಬಿಟ್ರಲ್ಲಿ. ಭಗವಂತ ಆ ಗುಣಪೂರ್ಣ, ಭಗವಂತ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನಾಜ್ಞಾನ ಬಂಧ ಮೋಕ್ಷವನ್ನ ಕೊಡುವವ, ಭಗವಂತ ಸರ್ವತ್ರ ವ್ಯಾಪ್ತ ಸರ್ವೋತ್ತಮ, ಎಲ್ಲ ವಿಚಾರಗಳನ್ನು ಕೂಡ ಅಲ್ಲಿ ತಿಳಿಸಿ ಆಯ್ತು. ಮತ್ತೆ ಮುಂದೆ ಏನ್ ಹೇಳ್ತೀರಿ ನೀವು? ಹಾಗಾದ್ರೆ ಮುಂದಿನ ಗ್ರಂಥ ಯಾಕೆ ಅಂತ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಅವರೇ ಉತ್ತರವನ್ನ ತಿಳಿಸ್ತಾರೆ. ಈ ಮುಂದಿನ ಶ್ಲೋಕ ಯಾಕೆ ಹೊರಟದ್ದು, ಮುಂದಿನ ಗ್ರಂಥ ಯಾಕೆ ಹೊರಟಿದ್ದು ಅಂತಂದ್ರೆ, ಒಂದು ವಾಮನ ಪುರಾಣದ ಶ್ಲೋಕವನ್ನ ಉದಾಹರಣೆ ಮಾಡ್ತಾರೆ. ಸೃಷ್ಟೌ ಲಯೇ ತಾರತಮ್ಯಂ ದೇವಾನಾಂ ಜ್ಞಾಯತೆ ಸ್ಫುಟಂ. ನೋಡ್ರಿ, ಸೃಷ್ಟಿಯಲ್ಲಿ ಮತ್ತು ಲಯ, ಜಗತ್ತಿನ ಸೃಷ್ಟಿ, ಜಗತ್ತಿನ ಲಯ, ಇವುಗಳನ್ನ ಹೇಳುವಾಗ, ಜಗತ್ತಿನ ಸೃಷ್ಟಿಯ ಬಗ್ಗೆ ಹೇಳುವಾಗ ಮತ್ತು ಜಗತ್ತಿನ ಲಯವನ್ನ, ಜಗತ್ ಹೇಗೆ ನಾಶ ಆಗ್ತಾ ಹೋಗ್ತದೆ, ಜಗತ್ ಹೇಗೆ ಸೃಷ್ಟಿ ಆಗ್ತಾ ಹೋಗ್ತದೆ, ಸೃಷ್ಟಿ ಮತ್ತು ಲಯ ಇವುಗಳನ್ನ ಹೇಳುವಾಗ ದೇವಾನಾಂ ತಾರತಮ್ಯಂ ಸ್ಫುಟಂ ಜ್ಞಾಯತೆ. ದೇವತೆಗಳಿಗೆ ತಾರತಮ್ಯ ಸ್ಪಷ್ಟವಾಗಿ ಗೊತ್ತಾಗ್ತದೆ. ದೇವತೆಗಳಿಗೆ ತಾರತಮ್ಯ. ಹೀಗೆ ಈ ತಾರತಮ್ಯ ಜ್ಞಾನ ಆಗಬೇಕಾಗಿದೆ. ಈ ತಾರತಮ್ಯ ಜ್ಞಾನವಾಗಬೇಕಾದರೆ ಸೃಷ್ಟಿ ಮತ್ತು ಲಯಗಳನ್ನ ಹೇಳಿದಾಗಲೇನೆ ಆ ತಾರತಮ್ಯ ಜ್ಞಾನವಾಗ್ತಾ ಕೊನೆಗೆ ಭಗವಂತ ಸರ್ವೋತ್ತಮ ಅಂತ ಜ್ಞಾನ ಆಗ್ತದೆ. ಸರ್ವೋತ್ತಮತ್ವನೇ ಒಂದು ಶಾಸ್ತ್ರಾರ್ಥ ನಿರ್ಣಯ, ಸರ್ವೋತ್ತಮ ಎಂಬುದೇ, ಅದನ್ನು ತಿಳಿದುಕೊಳ್ಳುವುದೇ. ಹಾಗಾದರೆ ಈ ರೀತಿಯಾಗಿ ವಾಮನ ಪುರಾಣದ ಒಂದು ವಚನ ಮಾತಿದೆ. ಸೃಷ್ಟಿ ಮತ್ತು ಲಯಗಳನ್ನ ಹೇಳಿದಾಗ ಸರ್ವಸ್ವರೂಪ ನಿರ್ಣಯ, ಸೃಷ್ಟಿ ಮತ್ತು ಪ್ರಳಯಗಳನ್ನ ಹೇಳಿದಾಗ ಎಲ್ಲ ಶಾಸ್ತ್ರಗಳ ಒಂದು ಸ್ವರೂಪ ಅಥವಾ ಭಗವಂತನ ಸ್ವರೂಪ ನಿರ್ಣಯ ಆಗ್ತದೆ. ಅದಕ್ಕಾಗಿ ಏನ್ ಮಾಡ್ಬೇಕಾಗಾದರೆ ಸೃಷ್ಟಿ ಮತ್ತು ಲಯವನ್ನ, ಸೃಷ್ಟಿಯಾದಿ ಎಲ್ಲವನ್ನ ಹೇಳಬೇಕು. ಮುಖ್ಯವಾಗಿ ಸೃಷ್ಟಿ ಮತ್ತು ಲಯವನ್ನ ನಿರೂಪಣೆ ಮಾಡಬೇಕು. ಹಾಗಾದ್ರೆ ಸೃಷ್ಟಿ ಮತ್ತು ಲಯವನ್ನ ನಿರೂಪಣೆ ಮಾಡಬೇಕಾದರೆ ಒಮ್ಮೆಲೆ ಸೃಷ್ಟಿ ಅಂತ ಹೇಗೆ ನಿರೂಪಣೆ ಮಾಡುತ್ತದೆ? ಸೃಷ್ಟಿ ಅಂತಾಗಬೇಕಾದರೆ ಪೂರ್ವ ಪ್ರಸಂಗ ಹೇಗಿತ್ತು? ಭಗವಂತ ಜಗತ್ತಿನ ಸೃಷ್ಟಿಯನ್ನ ಮಾಡಿದ, ಜಗತ್ತಿನ ಲಯವನ್ನ ಮಾಡ್ತಾನೆ ಅಂತ ಹೇಳಬೇಕಾದರೆ ಜಗತ್ತಿನ ಸೃಷ್ಟಿಯನ್ನ ಮಾಡುವಕ್ಕಿಂತ ಮೊದಲಿಗೆ ಯಾವ ರೀತಿಯಾಗಿ ಇತ್ತು, ಭಗವಂತ ಹೇಗಿದ್ದ, ಭಗವಂತ ಏನ್ ಮಾಡ್ತಾ ಇದ್ದ, ಜಗತ್ ಎಲ್ಲವೂ ಹೇಗಿತ್ತು, ಎಲ್ಲರೂ ಏನ್ ಮಾಡ್ತಾ ಇದ್ರು ಆ ಪ್ರಸಂಗದೊಳಗೆ ಅಂತ ಪ್ರಶ್ನೆ ಬಂದಾಗ, ಹಾಗಾದ್ರೆ ಏನ್ ಹೇಳ್ಬೇಕಾಗಾದ್ರೆ ಮುಂದಿನ ಈ ಶ್ಲೋಕದಿಂದ ಅಂತಂದ್ರೆ ಪ್ರಾಗವಸ್ಥಾನಂ ಆಹ. ಸೃಷ್ಟಿಯನ್ನ ಹೇಳಬೇಕಾದರೆ ಸೃಷ್ಟಿಯ ಮೊದಲಿಗೆ ಏನಿತ್ತು, ಆಮೇಲೆ ಸೃಷ್ಟಿ ಹೇಗಾಯ್ತು ಅಂತ ಹೇಳಿಕ್ ಬರ್ತದೆ. ಅದಕ್ಕಾಗಿ ಈ ಮುಂದಿನ 2ನೇ ಶ್ಲೋಕ, ಪ್ರಥಮಾಧ್ಯಾಯದ 2ನೇ ಶ್ಲೋಕದಿಂದ ಶ್ರೀಮದ್ ಆಚಾರ್ಯರು ಏನ್ ಹೇಳಿಕೊಂಡಿದ್ದಾರೆ ಅಂದ್ರೆ, ಸೃಷ್ಟಿಯ ಪ್ರಾಗವಸ್ಥಾ, ಸೃಷ್ಟಿ ಆಗುವಕ್ಕಿಂತ ಮೊದಲಿಗೆ ಹಿಂದಿನ ಅವಸ್ಥೆ, ಅದಕ್ಕಿಂತ ಮೊದಲು ಹೇಗಿತ್ತು ಎಂಬುದರ ಬಗ್ಗೆ ಶ್ರೀಮದಾಚಾರ್ಯರು ಈ 2ನೇ ಶ್ಲೋಕದಿಂದ ಹೇಳ್ತಾ ಇದ್ದಾರೆ. 2ನೇ ಶ್ಲೋಕ. ಆಸೀದುದಾರ ಗುಣ ವಾರಿಧಿರ ಪ್ರಮೇಯೋ ನಾರಾಯಣ ಪರತಮಃ ಪರಮಾತ್ಸ ಏಕಃ ಸಂಶಾಂತ ಅಖಿಲಂ ಜಠರೇ ನಿಧಾಯ ಲಕ್ಷ್ಮೀಭುಜಾಂತರಗತಃ ಸ್ವರತೋಪಿ ಚಾಗ್ರೇ ಆಸೀದುದಾರ ಗುಣವಾರಿಧಿರ ಪ್ರಮೇಯೋ ನಾರಾಯಣ ಪರತಮ ಪರಮಾತ್ಸ ಏಕಃ ಸಂಶಾಂತ ಸಂವಿದಖಿಲಂ ಜಠರೇ ನಿಧಾಯ ಲಕ್ಷ್ಮೀಭುಜಾಂತರಗತ ಸ್ವರತೋಪಿ ಚಾಗ್ರೇ.
ಎಂಬುದಾಗಿ 2ನೆಯ ಶ್ಲೋಕ. ಸೃಷ್ಟಿ ಆಗುವಕ್ಕಿಂತ ಮೊದಲಿಗೆ ದೇವರು ಏನ್ ಮಾಡ್ತಾ ಇದ್ದ, ದೇವರು ಹೇಗಿದ್ದ, ಎಲ್ಲವೂ ಜಗತ್ತು ಹೇಗಿತ್ತು, ಎಲ್ಲ ಜೀವರಾಶಿಗಳು ಹೇಗಿದ್ರು ಅಂತಂದ್ರೆ ಭಗವಂತ ನೋಡಿ, ಸೃಷ್ಟಿಯ ಮೊದಲಿಗೆ ಯಾರೂ ಇರ್ಲಿಲ್ಲ. ಸೃಷ್ಟಿಯ ಮೊದಲಿಗೆ ಯಾವ ಜೀವರಾಶಿಗಳು ಕೂಡ ಇರ್ಲಿಲ್ಲ, ದೇವರೊಬ್ಬನೇ ಇದ್ದದ್ದು ನೋಡಿ. ಅದಕ್ಕೆ ನೋಡಿ ಹೇಳಿದ್ದು ಶ್ಲೋಕದ ಪ್ರಾರಂಭದಲ್ಲಿ ಆಸೀತ್ ಪದಚ್ಛೇದ ನೋಡಿ. ಆಸೀತ್ ಉದಾರ ಗುಣವಾರಿಧಿ ಅಪ್ರಮೇಯ ನಾರಾಯಣ ಪರತಮಃ ಪರಮಾತ್ ಸಹ ಏಕಃ ಸಂಶಾಂತ ಸಂವಿದಖಿಲಂ ಜಠರೆ ನಿಧಾಯ ಲಕ್ಷ್ಮೀಭುಜಾಂತರಗತಃ ಸ್ವರತಃ ಅಪಿ ಚ ಅಗ್ರೆ ಎಂಬುದಾಗಿ ಪದವಿಭಾಗ. ದೇವರು ಒಬ್ಬನೇ ಇದ್ದ. ಆಸೀತ್ ಅಂತಿದೆ. ಆಸೀತ್ ಅಂದ್ರೆ ಇದು ಭೂತಕಾಲವನ್ನು ಹೇಳ್ತಾ ಇದ್ದದ್ದು. ಇದ್ದ, ಅಗ್ರೆ ಆಸೀತ್ ಕೊನೆಯ ಶಬ್ದ ಇದೆ ನೋಡಿ. ಶ್ಲೋಕದ ಕೊನೆಯ ಶಬ್ದ ಅಗ್ರೆ ಅಂತಿದೆ. ಚ ಅಗ್ರೆ ಬಿಡಿಸಿಕೊಂಡಿದೆ. ಅಗ್ರೆ ಆಸೀತ್. ಅಗ್ರೆ ಅಂದ್ರೆ ಸೃಷ್ಟಿಯಕ್ಕಿಂತ, ಜಗತ್ತಿನ ಸೃಷ್ಟಿಯಕ್ಕಿಂತ ಮೊದಲಿಗೆ ಅಂತ ಅರ್ಥ. ಅಗ್ರೆ ಎಂಬುದಕ್ಕೆ ಮೊದಲಿಗೆ ಆಸೀತ್. ಯಾರ ಆಸೀತ್? ಸಹ ಏಕಃ, ಆ ಭಗವಂತ ಒಬ್ಬನೇ. ಏಕಃ ಅಂದ್ರೆ ಒಬ್ಬನೇ. ಸಹ ಏಕಃ, ಆ ಭಗವಂತ ಒಬ್ಬನೇ. ಆಸೀತ್, ಎಲ್ಲಿ ಆಸೀತು? ಅಗ್ರೆ ಆಸೀತ್, ಸೃಷ್ಟಿಯಕ್ಕಿಂತ ಮೊದಲಿಗೆ ಒಬ್ಬನೇ ಇದ್ದ. ಆ ದೇವರು ಹೇಗಿದ್ದಾನೆ ಎಂಬುದನ್ನೇ ತಿಳಿಸಿಕೊಡ್ತಾ ಇದ್ದದ್ದು. ಸಹ ಅಂತ ಹೇಳಿದ್ರಲ್ಲ, ಸಹ ಏಕಃ ಅಂತ ಹೇಳಿದ್ರಲ್ಲ, ಆ ಒಬ್ಬನೇ ಭಗವಂತ ಅಂತ ಹೇಳ್ತಾ ಇದ್ದಾರಲ್ಲ, ಆ ಭಗವಂತ ಹೇಗಿದ್ದಾನೆ. ಇಲ್ಲಿ ನಾರಾಯಣ ಶಬ್ದವನ್ನು ಆಡಿದ್ದಾರೆ. ಎಂತಹವನವನು? ನಾರಾಯಣ ಸ ಏಕಃ, ನಾರಾಯಣ ಭಗವಂತ ಅವನೊಬ್ಬನೇ ಈ ಸೃಷ್ಟಿಯ ಆದಿಯಲ್ಲಿ, ಸೃಷ್ಟಿಯಕ್ಕಿಂತ ಮೊದಲಿಗೆ ತಾನು ಇದ್ದದ್ದು. ನಾರಾಯಣ ಅಂತ ಹೇಳಿದ್ರಲ್ಲ, ನಾರಾಯಣ ಅಂತಂದ್ರೆ ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ಈ ಒಂದು ಹೆಸರು ಕೇವಲ ನಾರಾಯಣ ಭಗವಂತನನ್ನ ಹೆಸರನ್ನ ಕರೆಯುವುದಕ್ಕಾಗಿ ಅಂತಲ್ಲ, ಅದು ಸಾರ್ಥಕ ಅಂತ ತಿಳಿಸುವುದಕ್ಕಾಗಿಯೇ ಮತ್ತೊಂದು ಅರ್ಥವನ್ನ ಅದನ್ನ ಹಿಂದಿನ ಶ್ಲೋಕದಲ್ಲಿ ಹೇಗೆ ವ್ಯಾಖ್ಯಾನ ಮಾಡಿದಂತೆ, ನಾರಾಯಣ ಶಬ್ದದ ಅರ್ಥನೇ ನಾರಾಯಣಾಯ ಪರಿಪೂರ್ಣ ಗುಣಾಣವಾಯ ಅಂತ ಏನೋ ಶಬ್ದವನ್ನ ಶ್ರೀಮದಾಚಾರ್ಯ ಆಡಿದ್ದಾರಲ್ಲ, ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಆಸೀತ್ ಆದ ಮೇಲೆ ಉದಾರ ಗುಣವಾರಿಧಿ ಅಂತ ಶಬ್ದ ಇದೆ. ಉದಾರ ಗುಣವಾರಿಧಿ. ಉದಾರ ಗುಣವಾರಿಧಿ ಅಂದ್ರೆ ಉತ್ಕೃಷ್ಟವಾದಂತಹ ಗುಣಗಳ ಸಮುದ್ರ ಭಗವಂತ ಅಂಥವನು. ಅದಕ್ಕಾಗಿ ಭಗವಂತ ಗುಣ ಸಮುದ್ರ ಅಂತಂದ್ರೆ ಗುಣಾಶ್ರಯ ಅಂತ ಅರ್ಥ. ಅದನ್ನೇ ನಾರಾಯಣ ಶಬ್ದ ತಿಳಿಸಿಕೊಡ್ತಾ ಇದ್ದದ್ದು. ಹೀಗಾಗಿ ಉದಾರ ಗುಣವಾರಿಧಿ, ಉತ್ಕೃಷ್ಟವಾದಂತಹ ಗುಣಗಳ ಸಮುದ್ರನಾದಂತಹ ಭಗವಂತ ನಾರಾಯಣ. ಆ ನಾರಾಯಣ ಸಹ ಏಕಃ ಅಗ್ರೆ ಆಸೀತ್. ಅವ ಮತ್ತೆ ಹೇಗಿದ್ದಾನೆ ದೇವರು ಅಂದ್ರೆ ಪರಮಾತ್ ಪರತಮಃ. ಪರಮಾತ್ ಅಂದ್ರೆ ಲಕ್ಷ್ಮೀದೇವಿ, ಶ್ರೇಷ್ಠಳು, ಶ್ರೇಷ್ಠ ಅಂತ ಅರ್ಥ. ಶ್ರೇಷ್ಠಳಾದಂತಹ ಲಕ್ಷ್ಮೀದೇವಿಗಿಂತಲೂ ಕೂಡ ಪರತಮಃ, ಆ ಭಗವಂತ ಲಕ್ಷ್ಮೀದೇವಿಗಿಂತಲೂ ಕೂಡ ಭಾರಿ ಶ್ರೇಷ್ಠನಾಗಿ ಇದ್ದಾನೆ. ಅಂತಹ ಭಗವಂತ ಇದ್ದ. ಇಲ್ಲಿ ನೋಡಿ, ನಾರಾಯಣ ಉದಾರ ಗುಣವಾರಿಧಿ ಅಂತ ನಾರಾಯಣನಿಗೆ ವಿಶೇಷಣವನ್ನು ಕೊಟ್ಟದ್ದು. ದೇವರು ಏನು ಉತ್ಕೃಷ್ಟವಾದಂತಹ ಗುಣಗಳ ಸಮುದ್ರ ಅಂತ ಹೇಳಿದ್ದು ನೋಡಿ. ಸಮುದ್ರ ಅಂತ ಹೇಳಿದ ಕೂಡಲೇ ಒಂದು ತಪ್ಪು ಕಲ್ಪನೆ ಬರಬಾರದು. ಯಾಕೆ ಅಂದ್ರೆ ಭಗವಂತನಲ್ಲಿ ಇರುವಂತಹ ಗುಣಗಳು ಅಂದ್ರೆ ಇದು ಅಲ್ಪವಾದಂತಹ ಗುಣಗಳು ಅಂತೂ ಇಲ್ಲವೇ ಇಲ್ಲ. ಬಹಳ ಗುಣಗಳಿವೆ. ಆ ಬಹಳ ಗುಣಗಳು ಕೂಡ ಎಣಿಸಿದರೆ ಮುಗೀತದೆ ಅಂದ್ರೆ ಅದು ಎಣಿಸ್ಲಿಕ್ಕಾಗಂಗಿಲ್ಲ ಮನುಷ್ಯರ ಕಡೆಗೆ ಅಂತ ಅನ್ಬಹುದು. ಆದ್ರೆ ಒಂದು ಅಂತ ಇರಬಹುದಲ್ಲ ಅಂತ ತಲೆಯಲ್ಲಿ ಬರ್ತದೆ. ಆದ್ರೆ ಸರ್ವಥ ಅದು ಸರಿಯಲ್ಲ. ಯಾಕೆ ಅಂದ್ರೆ ಇಲ್ಲಿ ಸಮುದ್ರ ದೃಷ್ಟಾಂತವನ್ನು ಕೊಟ್ಟಿದ್ದು. ಸಮುದ್ರ ದೃಷ್ಟಾಂತ ಕೊಟ್ಟ ಕೂಡ್ಲೇನೆ ನೋಡಿ, ಸಮುದ್ರದ ದಂಡೆ ನಮಗೆ ಕಾಣಿಸೋದಿಲ್ಲ. ಸಮುದ್ರದ ದಂಡೆ ನಮಗೆ ಕಾಣಿಸೋದಿಲ್ಲ ಅಂದ ಮಾತ್ರಕ್ಕೆ ದಂಡೆ ಇಲ್ಲ ಅಂತೇನಿಲ್ಲ, ದಂಡೆ ಇದ್ದೇ ಇದೆ. ಆ ರೀತಿಯಾಗಿ ಭಗವಂತನ ಗುಣಗಳು ನಮಗೆ ಎಣಿಸ್ಲಿಕ್ಕಾಗೋದಿಲ್ಲ ಅಂದ ಮಾತ್ರಕ್ಕೆ ಗುಣಗಳು ಇಲ್ಲಿ ಒಂದು ಸೀಮಾ ಇಲ್ಲ ಅಂತ ಹೇಳಿ ಆಗೋದಿಲ್ಲ. ಅದಕ್ಕಾಗಿ ಭಗವಂತನ ಗುಣಗಳಿಗೂ ಕೂಡ ಒಂದು ಸೀಮೆ ಇರಬಹುದಲ್ಲ. ಸಮುದ್ರ ದೃಷ್ಟಾಂತ ಕೊಟ್ಟ ಮೇಲೆ
ಸಮುದ್ರದಂತೆ ಆ ಭಗವಂತನ ಗುಣಗಳಿಗೂ ಸೀಮೆ ಇರೋದೇನೋ ಅಂತ ಕೇಳಿದ್ರೆ ಸರ್ವಥಾ ಇಲ್ಲ ಅಂತ ಅದನ್ನ ತಿಳಿಸುವುದಕ್ಕಾಗಿಯೇ ಅಪ್ರಮೇಯ ಅಂತ ಶಬ್ದವನ್ನ ಆಡಿದ್ದು ಶ್ರೀಮದಾಚಾರ್ಯರು. ಅಪ್ರಮೇಯ, ಯಾರ ಪ್ರಮೇಯಗೂ ಯಾರ ಬುದ್ಧಿಗೂ ನಿಲಕದೇ ಇರುವಂತಹ ವ್ಯಕ್ತಿ ಭಗವಂತ. ಭಗವಂತನನ್ನ ತಿಳಿದುಕೊಳ್ಳಿಕ್ಕೆ ಅಷ್ಟು ಸಮರ್ಥರಾಗೋದಿಲ್ಲ ಯಾರೂ ಕೂಡ. ಸಂಪೂರ್ಣವಾಗಿ ಭಗವಂತನನ್ನ ತಿಳಿದುಕೊಳ್ಳಿಕ್ಕೆ ಆಗೋದಿಲ್ಲ. ಭಗವಂತ ಅಪ್ರಮೇಯ, ಪ್ರಮಾತುಂ ಜ್ಞಾತುಂ ಅಶಕ್ಯ. ಸಂಪೂರ್ಣವಾಗಿ ಭಗವಂತನನ್ನ ತಿಳಿದುಕೊಳ್ಳಿಕ್ಕೆ ಅಶಕ್ಯ. ಅಂತಹ ಭಗವಂತನ ಗುಣಗಳಿವೆ. ಅಂತಹ ಭಗವಂತ ತಾನು ಅಗ್ರೇ ಆಸೀತ್, ಈ ಜಗತ್ತಿನ ಸೃಷ್ಟಿಯಕ್ಕಿಂತ ಮೊದಲಿಗೆ ತಾನು ಒಬ್ಬನೇ ಇದ್ದ ಅಂತ ಇಷ್ಟು ವಿಚಾರವನ್ನ ತಿಳಿಸ್ತಾ ಇದ್ದದ್ದು. ಇದರ ಮೇಲೆ ಒಂದು ಪ್ರಶ್ನೆ ಬರುತ್ತದೆ ನೋಡು, ದೇವರು ಒಬ್ಬನೇ ಇದ್ದ ಅಂತ ಹೇಳ್ತೇವೆ ಅಂದ್ರೆ ಹಾಗಾದ್ರೆ ಉಳಿದಂತಹ ಅನಂತ ಜೀವರಾಶಿಗಳಿವೆ. ಹಾಗಾದ್ರೆ ಅನಂತ ಜೀವರಾಶಿಗಳು ಅವೆಲ್ಲಿ ಹೋಗಬೇಕು? ಜೀವ ನಿತ್ಯ ಅಂತ ಹೇಳ್ತಿದೆ ಶಾಸ್ತ್ರನೇ. ಜೀವ ನಿತ್ಯ ಅಂತ ಹೇಳ್ಬೇಕಾದಾಗ ಈಗ ದೇವರು ಒಬ್ಬನೇ ಇದ್ದ ಅಂತಂದ್ರೆ ಜೀವರು ಎಲ್ಲಿ ಹೋಗ್ಲಿಕ್ಕೆ ಬರ್ತದೆ? ಹಾಗಾದ್ರೆ ಜೀವರು ಇಲ್ಲ ಅಂತ ಅನ್ಲಿಕ್ಕೆ ಸರ್ವಥಾ ಬರೋದಿಲ್ಲ. ಆದ್ರೆ ದೇವರು ಒಬ್ಬನೇ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ದೇವರು ಒಬ್ಬನೇ ಇದ್ದಾನೆ ಅಂತ ಹೇಳ್ಬೇಕಾದ್ರೆ ಜೀವರು ಇಲ್ಲ ಅಂತ ಹೇಳ್ಬೇಕಲ್ಲ. ಹಾಗಾದ್ರೆ ಜೀವರು ಇಲ್ಲ ಅಂತ ಹೇಳಲಿಕ್ಕೆ ಬರಂಗಿಲ್ಲ. ಹಾಗಾದ್ರೆ ಇದಕ್ಕೇನ್ ಅರ್ಥ ಅಂತಂದ್ರೆ ಜೀವರು ಇಲ್ಲ ಅಂತ ಅರ್ಥದಿಂದ ಹೇಳ್ತಾ ಇದ್ದದ್ದು ಅಂದ್ರೆ ಜೀವರು ಜ್ಞಾನವನ್ನ ಪಡೆದುಕೊಂಡವರಾಗಿ ಇಲ್ಲ. ಸಂಶಾಂತ ಸಂವಿದಖಿಲಂ, ಅಖಿಲಂ ಇಡೀ ಸಮಸ್ತವಾದಂತಹ ಜಗತ್ತು, ಸಮಸ್ತವಾದಂತಹ ಜಗತ್ತು ಅಂದ್ರೆ ಎಲ್ಲ ಜೀವರಾಶಿ ಪ್ರಪಂಚ, ಎಲ್ಲ ಜೀವರಾಶಿಗಳು ಕೂಡ ಏನಾಗಿದ್ರು ಅಂದ್ರೆ ಪ್ರಳಯ ಸೃಷ್ಟಿಯ ಮೊದಲಿಗೆ, ಸೃಷ್ಟಿಯಾಗೋಕ್ಕಿಂತ ಮೊದಲಿಗೆ ಏನಾಗಿದ್ರು ಎಲ್ಲಾ ಜೀವರಾಶಿಗಳು ಕೂಡ ಅಂದ್ರೆ ಇಲ್ಲ ಅಂತ ಅರ್ಥ ಅಲ್ಲ. ಸಂಶಾಂತ ಸಂವಿದಖಿಲಂ, ಸಂಶಾಂತ ವಿನಷ್ಟ ಸಂವಿತ್ ಜ್ಞಾನಂ ಜೀವಾನಾಂ ಸತ್ವಾತ್. ಸಂಶಾಂತ ಅಂದ್ರೆ ವಿನಷ್ಟ ಅಂತ ಅರ್ಥ. ಸಂಶಾಂತ ಸಂವಿತ್ ಅಂದ್ರೆ ಜ್ಞಾನ. ಎಲ್ಲ ಜೀವರಾಶಿಗಳಿಗೂ ಕೂಡ ಆ ಪ್ರಸಂಗದೊಳಗೆ, ಸೃಷ್ಟಿಯಕ್ಕಿಂತ ಮೊದಲಿಗೆ ಎಲ್ಲ ಜೀವರಾಶಿಗಳಿಗೂ ಕೂಡ ಜ್ಞಾನ ಇರ್ಲಿಲ್ಲ. ನೋಡಿ, ನಮಗೆ ಈಗ ಜ್ಞಾನ ಇದೆ. ಭಗವಂತ ಅನುಗ್ರಹದಿಂದ ಜ್ಞಾನ ಕೊಟ್ಟಿದ್ದಾನೆ. ಇದನ್ನು ಮಾಡಬೇಕು, ಇದನ್ನು ತಿನ್ನಬೇಕು, ಇದನ್ನು ತಿನ್ನಬಾರದು, ಇದನ್ನು ಈ ಕೆಲಸ ಮಾಡಬೇಕು, ಈ ಕೈ ಎತ್ತಬೇಕು, ಇದನ್ನ ಎತ್ತಿಡಬೇಕು, ಇದನ್ನ ಹೀಗೆ ಅನೇಕ ರೀತಿಯಾದಂತಹ ಚಿಕ್ಕ ಪುಟ್ಟ ಒಂದು ಸಣ್ಣ ಸಣ್ಣ ಜ್ಞಾನವನ್ನು ಹಿಡಿದುಕೊಂಡು ಅನೇಕ ರೀತಿಯ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಆ ಜ್ಞಾನವನ್ನ ಭಗವಂತ ಕೊಟ್ಟಿದ್ದಾನೆ. ಆದ್ರೆ ಕೊಟ್ಟಿದ್ದು ಅದನ್ನ ಮಾಡ್ತೇವೆ ನಾವು. ಅದಕ್ಕೆ ಜ್ಞಾನಕ್ಕೆ ತಕ್ಕಂತೆ ನಾವು ಅನೇಕ ರೀತಿಯಾದಂತಹ ಕರ್ಮಗಳನ್ನ ಮಾಡ್ತೇವೆ. ಆದರೆ ಈ ಸೃಷ್ಟಿಯ ಆದಿಯಲ್ಲಿ, ಸೃಷ್ಟಿಯಕ್ಕಿಂತ ಮೊದಲಿಗೆ ಎಲ್ಲ ಜೀವರಾಶಿಗಳು ಇರ್ಲಿಲ್ಲ ಅಂದ್ರೆ ನೋಡಿ, ಇದ್ರೂ ಇಲ್ಲ ಇರ್ಲಾರ್ದಂಗೇನೆ. ಜ್ಞಾನ ಇಲ್ಲ ಅಂದ್ರೆ ಮನುಷ್ಯನಿಗೆ, ಜೀವರಿಗೆ ಅದು ಬದುಕಲಾರ್ದಂಗೆ, ಇದ್ದು ಇರ್ಲಾರ್ದಂಗೇನೆ. ಅದಕ್ಕಾಗಿ ಆ ಪ್ರಸಂಗದೊಳಗೆ ಭಗವಂತ ಎಲ್ಲ ಜೀವರಾಶಿಗಳಿಗೂ ಕೂಡ ಜ್ಞಾನವನ್ನ ಕೊಟ್ಟಿದ್ದ, ಜ್ಞಾನವನ್ನ ನಾಶ ಮಾಡಿದ್ದ. ಅವ್ರಿಗೇನೂ ಎಲ್ಲ ಜೀವರಾಶಿಗಳಿಗೂ ಜ್ಞಾನವೇ ಇರೋದಿಲ್ಲ ಆ ಪ್ರಸಂಗದಲ್ಲಿ. ಸುಮ್ಮನೆ ಜೀವರು ಅಂತ ಇರ್ಬೇಕಷ್ಟೇ ಅವರು. ಎಲ್ಲರನ್ನೂ ಕೂಡ ಭಗವಂತ ತನ್ನ ಉದರದೊಳಗೆ ಸಂಶಾಂತ ಸಂವಿದಖಿಲಂ, ಜ್ಞಾನವನ್ನ ಕಳೆದುಕೊಂಡಂತಹ ಎಲ್ಲ ಜೀವರಾಶಿಗಳು ಕೂಡ, ಎಲ್ಲ ಜೀವರಾಶಿಗಳನ್ನು ಕೂಡ ಭಗವಂತ ಏನು ಮಾಡ್ತಾನೆ ಅಂದ್ರೆ ಜಠರೇ ನಿಧಾಯ, ತನ್ನ ಜಠರದೊಳಗೆ, ಹೊಟ್ಟೆಯ ಒಳಗೆ, ತಾನು ಉದರದೊಳಗೆ ಎಲ್ಲ ಜೀವರಾಶಿಗಳನ್ನು ಕೂಡ ಇಟ್ಟುಕೊಂಡಿರ್ತಾನೆ. ಅವ್ರು ಹೇಗಿರ್ತಾರೆ? ಆ ಉದರದೊಳಗೆ, ಜಠರದೊಳಗೆ ಜ್ಞಾನವನ್ನ ಕಳೆದುಕೊಂಡವರಾಗಿ ಸುಮ್ಮನೆ ಇರ್ತಾರಷ್ಟೇ, ಏನೂ ಗೊತ್ತಾಗ್ತಾ ಇರೋದಿಲ್ಲ. ಆ ರೀತಿಯಾಗಿ ಇರ್ತಾರೆ. ಹೀಗಾಗಿ ಆ ರೀತಿಯಾಗಿ ಇರೋದರಿಂದ, ಜ್ಞಾನ ಇಲ್ಲದೆ ಇರೋದರಿಂದ ಅವರು ಇಲ್ಲದೆ ಇದ್ದಂತೇನೆ. ಹೀಗಾಗಿ ಆ ಒಂದು ಪ್ರಳಯ ಕಾಲ, ಸೃಷ್ಟಿಯ ಆದಿಯ ಕಾಲದಲ್ಲಿ, ಸೃಷ್ಟಿಯಕ್ಕಿಂತ ಮೊದಲಿಗೆ ಯಾವ ಜೀವರಾಶಿಗಳು ಇರಲಿಲ್ಲ. ಕೇವಲ ಭಗವಂತ ಒಬ್ಬನೇ ಇದ್ದ. ಆಸೀ ಅದು ಹೇಗೆ ಅಂತ ಈ ರೀತಿಯಾಗಿ ತಿಳಿದುಕೊಳ್ಳಬೇಕು. ಎಲ್ಲ ಜೀವರಾಶಿಗಳು ಇದ್ದರೂ ಕೂಡ ಅವರಿಗೆ ಮಾತ್ರ ಜ್ಞಾನ ಇರಲಿಲ್ಲ. ಜ್ಞಾನವನ್ನ ಕಳೆದುಕೊಂಡವರಾಗಿ ಆ ರೀತಿಯಾಗಿ ತಾವು ಅಲ್ಲಿ ಇದ್ದರು ಅಂತ ಅರ್ಥ. ಹೀಗಾಗಿ ಭಗವಂತ ಒಬ್ಬನೇ ಜ್ಞಾನ ಉಳ್ಳವನಾಗಿ ಭಗವಂತ ಆ ಪ್ರಸಂಗದೊಳಗೆ ಸೃಷ್ಟಿಯ ಮೊದಲಿಗೆ ತಾನು ಇದ್ದದ್ದು ಅಂತ ಈ ರೀತಿಯಾಗಿ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಇದರ ಮೇಲೆ ಒಂದು ಪ್ರಶ್ನೆ ಬರುತ್ತದೆ ಮತ್ತೆ ನೋಡಿ, ಎಲ್ಲ ಜೀವರಾಶಿಗಳಿಗೆ
ಜ್ಞಾನವನ್ನ ಭಗವಂತ ಕಳೆದಿದ್ದಾನೆ. ಎಲ್ಲ ಜೀವರಾಶಿಗಳು ಭಗವಂತನಿಂದ ಜ್ಞಾನವನ್ನ ಕಳೆದುಕೊಂಡವರಾಗಿ ಅವನ ಉದರದಲ್ಲಿ ಇದ್ದಾರೆ ಅಂತ ಹೇಳ್ಬಹುದು. ದೇವರು ಹೇಗೆ ಸರ್ವಜ್ಞನೋ ಆ ದೇವರಿಗಿಂತಲೂ ನೆಕ್ಸ್ಟ್ ಮುಂದಿನ ಸ್ವಲ್ಪ ಕಡಿಮೆ, ಅನಂತಪಟ್ಟು ಕಡಿಮೆನೆ ಲಕ್ಷ್ಮೀದೇವಿ ಮಹಾಯೋಗ್ಯಳು, ಅವಳು ಸರ್ವಜ್ಞಳು. ಅಂತಹ ಲಕ್ಷ್ಮೀದೇವಿಗೆ ಜ್ಞಾನವನ್ನ ಲಕ್ಷ್ಮೀದೇವಿಯ ಜ್ಞಾನವನ್ನು ನಾಶ ಮಾಡ್ತಾನ ಏನು? ಹಾಗಾದ್ರೆ ಲಕ್ಷ್ಮೀದೇವಿಯು ಇರ್ಲಿಲ್ವಾ ಅಂತಂದ್ರೆ ಆ ಪ್ರಸಂಗದಲ್ಲಿ ಅಂತಂದ್ರೆ ಲಕ್ಷ್ಮೀದೇವಿಯು ಕೂಡ ಇಲ್ಲ ಅಂತ ಅರ್ಥ ಅಲ್ಲ. ಲಕ್ಷ್ಮೀದೇವಿ ಇದ್ದಾಳೆ, ಇದ್ದರೂ ಕೂಡ ಜಗತ್ತಿನ ಯಾವ ಕಾರ್ಯಗಳನ್ನ ಮಾಡೋದಿಲ್ಲ. ಅದನ್ನು ಹೇಳಿದ್ದು. ಲಕ್ಷ್ಮೀದೇವಿ ಇಲ್ಲ ಅಂತ ಅರ್ಥ ಅಲ್ಲ. ಎಲ್ಲ ಜೀವರಾಶಿಗಳು ಜ್ಞಾನವನ್ನ ಕಳೆದುಕೊಂಡು ಉದರದೊಳಗಿದ್ದಾರೆ. ಆ ಲಕ್ಷ್ಮೀದೇವಿ ಮಾತ್ರ ಭಗವಂತನ ಜೊತೆಗೆ ಇದ್ದಾಳೆ. ಅದನ್ನು ಹೇಳಿದ್ದಿಲ್ಲಿ ಲಕ್ಷ್ಮೀ ಭುಜಾಂತರಗತಃ. ಲಕ್ಷ್ಮೀ ಭುಜಾಂತರಗತಃ, ಲಕ್ಷ್ಮಿಯ ಭುಜ, ಲಕ್ಷ್ಮಿಯ ಎರಡು ಭುಜಗಳು, ಆ ಭುಜಗಳ ಮಧ್ಯದಲ್ಲಿ ಇದ್ದವನಾಗಿ ಅಂದ್ರೆ ಆ ಲಕ್ಷ್ಮೀದೇವಿಯ ಭುಜಾಂತರಗಳಲ್ಲಿ ಮಲಗಿಕೊಂಡವನಾಗಿ ತಾನು ಭಗವಂತ ಸೃಷ್ಟಿಯ ಮೊದಲಿಗೆ ತಾನು ಇದ್ದ. ಇರುವಂತಹದ್ದು ಕೂಡ ನೋಡಿ, ಲಕ್ಷ್ಮೀದೇವಿಯ ಜೊತೆಗೆ ಇದ್ದ, ಲಕ್ಷ್ಮೀದೇವಿಯ ಭುಜಗಳ ಮಧ್ಯದಲ್ಲಿ ಇದ್ದ. ಆ ರೀತಿಯಾಗಿ ಅಂತಂದ್ರೆ ಭಗವಂತನಿಗೆ ಲಕ್ಷ್ಮೀದೇವಿಯಿಂದ ಸುಖ ಇದೆ, ಸಂತೋಷ ಇದೆ ಅಂತ ಅರ್ಥ ಆಗ್ತದೆ. ಹೀಗಾಗಿ ಸರ್ವಥಾ ಆ ರೀತಿಯಾಗಿ ಅರ್ಥ ಅಲ್ಲ. ಲಕ್ಷ್ಮೀದೇವಿಗೆ ಆ ರೀತಿಯಾಗಿ ಲಕ್ಷ್ಮೀದೇವಿಯಿಂದ ಭಗವಂತನಿಗೆ ಯಾವ ಕಿಂಚಿತ್ ಸ್ವಲ್ಪವೂ ಕೂಡ ಭಗವಂತನಿಗೆ ಸುಖ ಇಲ್ಲ. ಭಗವಂತ ಲಕ್ಷ್ಮೀದೇವಿಯ ಜೊತೆಗೆ ತಾನು ವಿಹಾರವನ್ನ ಮಾಡೋದು ಅದು ಲಕ್ಷ್ಮೀದೇವಿಗೆ ಅನುಗ್ರಹವನ್ನ ಮಾಡುವುದಕ್ಕಾಗಿಯೇ ಹೊರತು ಭಗವಂತನಿಗೆ ಲಕ್ಷ್ಮೀದೇವಿಯಿಂದ ಆಗುವಂತಹ ಸುಖ ಸ್ವಲ್ಪವೂ ಇಲ್ಲ. ಹಾಗಾದರೆ ಭಗವಂತ ಹೇಗೆ ಸುಖವನ್ನು ಪಡ್ತಾನೆ ಅಂತಂದ್ರೆ ಸ್ವರತೋಪಿ ಚಾಗ್ರೆ ಅಂತ ಹೇಳಿದ್ದಾರೆ ನೋಡಿ. ಸ್ವರತೋಪಿ, ಭಗವಂತ ಸ್ವರತ, ಸ್ವರಮಣ ಅಂತ ಹೇಳ್ತಾರೆ. ಭಗವಂತನಿಗೆ ಸ್ವರಮಣ ಅಂತ ಹೇಳೋಂದ್ರೆ, ಸ್ವರಮಣ ಅಂದ್ರೆ ತನ್ನಿಂದ ತಾನೇ ತಾನು ಸುಖವನ್ನ ಪಡ್ತಾನೆ. ನಮಗೆ ಸುಖವನ್ನು ಪಡಬೇಕು ಅಂದ್ರೆ ಅನೇಕ ರೀತಿಯಾದಂತಹ ಪದಾರ್ಥಗಳು ತಿನ್ನೋದರಿಂದ, ಕುಡಿಯೋದರಿಂದ, ಅನೇಕ ರೀತಿಯಾದಂತಹ ವಸ್ತು ನೋಡೋದರಿಂದ, ಕೇಳೋದರಿಂದ, ಹೀಗೆ ಮತ್ತೊಂದು ವಸ್ತುವನ್ನ ಅಪೇಕ್ಷೆ ಪಟ್ಟು ನಾವು ಸುಖವನ್ನ ಪಡ್ತೇವೆ. ಆದ್ರೆ ಭಗವಂತನಿಗೆ ಮಾತ್ರ ಯಾವುದೇ ರೀತಿಯಾದಂತಹ ಪದಾರ್ಥದ ಅವಶ್ಯಕತೆ ಇಲ್ಲವೇ ಇಲ್ಲ. ಲಕ್ಷ್ಮೀದೇವಿಯ ಒಂದು ಅಪೇಕ್ಷೆ ಪಟ್ಟಾದ್ರೂ ಸುಖವನ್ನು ಪಡ್ತಾನ ಏನೋ ಅಂತಂದ್ರೆ ಅದು ಕೂಡ ಇಲ್ಲ. ಸ್ವರತೋಪಿ, ಭಗವಂತ ಸ್ವರಮಣ, ತಾನು ತನ್ನಿಂದಲೇ ತಾನು ಸುಖವನ್ನ ಪಡ್ತಾನೆ. ಪಟ್ಟರೂ ಕೂಡ ಲಕ್ಷ್ಮೀದೇವಿಯ ಭುಜಾಂತರ್ಗತನಾಗ್ತಾನೆ. ಯಾಕೆ ಅಂದ್ರೆ ಆ ಲಕ್ಷ್ಮೀದೇವಿಗೆ ವಿಶೇಷವಾಗಿ ಅನುಗ್ರಹವನ್ನ ಮಾಡುವುದಕ್ಕಾಗಿ ಆ ರೀತಿಯಾಗಿ ಭಗವಂತ ಮಾಡಿದ್ದು. ತೇನ ಲಕ್ಷ್ಮ್ಯಾ ಪರಾಧೀನತ್ವೇನ ವಿದ್ಯಮಾನಮಪಿ ಜ್ಞಾನಂ ಅವಿದ್ಯಮಾನಮೇವ ಇತಿ ಬೋಧ್ಯಂ. ಆಯ್ತ್ರಿ. ಹಾಗಾದ್ರೆ ನೋಡ್ರಿ, ಲಕ್ಷ್ಮೀದೇವಿಯ ಭುಜಾಂತರ್ಗತನಾಗಿ ಭಗವಂತ ಪ್ರಳಯ ಸೃಷ್ಟಿಯ ಮೊದಲಿಗೆ ಇದ್ದ ಅಂತ ಹೇಳಿದ್ರಿ. ಹಾಗಾದ್ರೆ ಲಕ್ಷ್ಮೀದೇವಿ ಇದ್ದಂತೆ ಆಯ್ತಲ್ಲ, ಲಕ್ಷ್ಮೀದೇವಿ ಇದ್ದಂತೆ ಆಯ್ತಲ್ಲ. ಲಕ್ಷ್ಮೀದೇವಿಗೆ ಜ್ಞಾನವೂ ಇದೆ, ಜೀವರಾಶಿಗಳಿಗೆ ಜ್ಞಾನ ಇಲ್ಲ, ಭಗವಂತನ ಉದರದಲ್ಲಿ ಇದ್ದಾರೆ. ಅದಕ್ಕಾಗಿ ಜೀವರಾಶಿಗಳು ಇದ್ದರೂ ಇಲ್ಲದೆ ಇದ್ದಂತೆ, ಅದಕ್ಕಾಗಿ ಸೃಷ್ಟಿಯ ಮೊದಲಿಗೆ ಭಗವಂತ ಒಬ್ಬನೇ ಇದ್ದದ್ದು ಅಂತ ಉತ್ತರ ಕೊಟ್ರಿ. ಆದ್ರೆ ಲಕ್ಷ್ಮೀದೇವಿ ಮಾತ್ರ ಹಾಗಲ್ಲ. ಜ್ಞಾನವನ್ನ ಪಡೆದುಕೊಂಡೇನೆ, ಜ್ಞಾನವನ್ನ ಕಳೆದುಕೊಳ್ಳದೇನೆ, ಜ್ಞಾನವನ್ನ ಪಡೆದುಕೊಂಡೇನೆ ಲಕ್ಷ್ಮೀದೇವಿ ಭಗವಂತನ ಜೊತೆಗೆ ಇದ್ದಾಳೆ. ಜೊತೆಗೆ ಇದ್ದಾಗ ಸ ಏಕಃ ಅಂತ ಹೇಗೆ ಅಂತೀರಿ? ಭಗವಂತ ಒಬ್ಬನೇ ಇದ್ದ ಅಂತ ಹೇಗೆ ಅನ್ಲಿಕ್ಕೆ ಬರ್ತದೆ? ಲಕ್ಷ್ಮೀದೇವಿ ಇದ್ದಾಳಲ್ಲ, ಜ್ಞಾನವನ್ನ ಪಡೆದುಕೊಂಡೇ ಲಕ್ಷ್ಮೀದೇವಿ ಇದ್ದಾಳೆ ಭಗವಂತನ ಜೊತೆಗೆ, ಸೃಷ್ಟಿಯಕ್ಕಿಂತ ಮೊದಲಿಗೆ. ಅಂದ ಮೇಲೆ ಏಕಃ ಅಂತ ಹೇಗಂತೀರಿ ಅಂತ ಪ್ರಶ್ನೆಯನ್ನು ಮಾಡಿದರೆ ಅದಕ್ಕೆ ಉತ್ತರವನ್ನು ಕೊಟ್ಟದ್ದು ತೇನ ಲಕ್ಷ್ಮ್ಯಾ ಪರಾಧೀನತ್ವೇನ ವಿದ್ಯಮಾನಮಪಿ. ಲಕ್ಷ್ಮೀದೇವಿ ತಾ ಜ್ಞಾನವನ್ನ ಪಡೆದುಕೊಂಡು ಇದ್ದರೂ ಕೂಡ ಭಗವಂತನ ಜೊತೆಗೆ ಅವಳು ಹೇಗಿದ್ದಾಳೆ? ಅವಳು ಆ ಜ್ಞಾನವನ್ನ ಪಡೆದುಕೊಂಡದ್ದು ಹೇಗೆ, ತಾನು ಇರೋದು ಹೇಗೆ? ಸ್ವತಂತ್ರವಾಗಿ ಅಲ್ಲ, ಭಗವಂತನ ಅಧೀನಳಾಗಿ ಇದ್ದದ್ದು ಲಕ್ಷ್ಮೀದೇವಿ. ಭಗವಂತನ ಅಧೀನಳಾಗಿ ಲಕ್ಷ್ಮೀದೇವಿ ಇದ್ದದ್ದಕ್ಕೆ ಅದು ಇದ್ದರೂ ಇಲ್ಲದೆ ಇದ್ದಂತೇನೆ. ನೋಡಿ, ನಾವು ಒಂದು ಸ್ಥಳದಲ್ಲಿ ಹೋಗಿ ಏನೋ ಒಂದು ಉದ್ಯೋಗವನ್ನು ಮಾಡ್ತಾ ಇದ್ದೇವೆ ಅಂದ ಮಾತ್ರಕ್ಕೆ ಎಲ್ಲವೂ ನಮ್ಮ ಅಧೀನ, ಎಲ್ಲವೂ ನಾನು ಹೇಳಿದಂತೆ ಆಗ್ತದೆ, ನನ್ನ ಇಚ್ಛೆ ಬಂದಂತೆ ಅಲ್ಲಿ ನಾನು ಏನು ಬೇಕಾದ್ರೂ ಮಾಡ್ತೇನೆ ಅಂತ ಅನ್ಲಿಕ್ಕೆ ಬರೋದಿಲ್ಲ. ಯಾಕೆ ಅಂದ್ರೆ ನಾವು ಒಬ್ಬರ
ಕಡೆಗೆ ಒಬ್ಬರ ತೆಳಗೆ ಒಬ್ಬರ ಅಧೀನರಾಗಿ ಕೆಲಸವನ್ನ ಮಾಡ್ತಾ ಇರೋದರಿಂದಾಗಿ ನಾವು ನಮ್ಮ ಇಚ್ಛೆಗೆ ಬಂದಂತೆ ಏನ್ ಮಾಡ್ಲಿಕ್ಕೆ ಬರೋದಿಲ್ಲ. ಹೀಗಾಗಿ ನಾವು ಅಲ್ಲಿ ಇದ್ದರೂ ಕೂಡ ನಮಗೆ ಇಚ್ಛೆ ಬಂದರೂ ಕೂಡ ಅದು ಯಾವ ಪ್ರಯೋಜನ, ಯಾಕೆ ಮತ್ತೊಬ್ಬರ ಅಧೀನರಾಗಿ ಇರ್ತೇವೆ. ಹೀಗಾಗಿ ಮತ್ತೊಬ್ಬರ ಅಧೀನರಾಗಿ ಇದ್ದಾಗ ಅದು ಏನೂ ನಾವು ಪ್ರಯೋಜನ ಬರೋದಿಲ್ಲ, ಇಲ್ಲದೆ ಇದ್ದಂತೆ ಆಗ್ತದೆ. ಹಾಗೆ ಲಕ್ಷ್ಮೀದೇವಿಯು ಜ್ಞಾನವನ್ನ ಪಡೆದುಕೊಂಡಿದ್ದರೂ ಕೂಡ ಭಗವಂತನ ಅಧೀನಳಾಗಿ ಲಕ್ಷ್ಮೀದೇವಿ ಇದ್ದದ್ದರಿಂದ ಅವಳು ಜ್ಞಾನವನ್ನು ಪಡೆದುಕೊಂಡು ಇದ್ದರೂ ಕೂಡ ಸ್ವತಂತ್ರವಾಗಿ ಇರಲಿಲ್ಲ. ಸ್ವತಂತ್ರವಾಗಿ ಎಂದಿಗೂ ಇರೋದಿಲ್ಲ, ಈಗೂ ಇಲ್ಲ. ಅದಕ್ಕಾಗಿ ಈ ರೀತಿಯಾಗಿ ಸ್ವತಂತ್ರವಾಗಿ ಲಕ್ಷ್ಮೀದೇವಿ ಇಲ್ಲದೆ ಇದ್ದರಿಂದಾಗಿ ಅವಳು ಇಲ್ಲದೆ ಇದ್ದಂತೇನೆ ಎಲ್ಲ ಜೀವರಾಶಿಗಳು ಕೂಡ ತಾವು ಭಗವಂತ ಅಧೀನರಾಗಿ ಅಂತೂ ಇದ್ದೇ ಇದ್ದಾರೆ, ಅದು ಸರಿಯೇ ಸರಿ. ಆದರೆ ಅಷ್ಟೇ ಅಲ್ಲ, ಜ್ಞಾನವನ್ನ ಕಳೆದುಕೊಂಡು ಕೂಡ ಆ ಭಗವಂತನ ಉದರದೊಳಗೆ ಇದ್ದಾರೆ. ಹೀಗಾಗಿ ಉದರದೊಳಗಾಗಿ ಸೃಷ್ಟಿಯ ಮೊದಲಿಗೆ, ಸೃಷ್ಟಿಯ ಆದಿಕಾಲದಲ್ಲಿ, ಸೃಷ್ಟಿಯಕ್ಕಿಂತ ಮೊದಲಿಗೆ ಯಾವ ಜೀವರಾಶಿಗಳು ಇರಲಿಲ್ಲ. ಕೇವಲ ಭಗವಂತ ಒಬ್ಬನೇ ಇದ್ದ ಎಂಬುದನ್ನ ಈ ರೀತಿಯಾಗಿ ಶ್ರೀಮದಾಚಾರ್ಯರು ಸೃಷ್ಟಿಯನ್ನ ಹೇಳೋದಕ್ಕಾಗಿ, ಸೃಷ್ಟಿ ಲಯಗಳನ್ನ ತಿಳಿಸಿದರೇನೆ ಸರ್ವಶಾಸ್ತ್ರಗಳ ಆಗ್ತದೆ. ಅದನ್ನು ಹೇಳಾದರೆ ಸೃಷ್ಟಿಯಕ್ಕಿಂತ ಮೊದಲಿಗೆ ಭಗವಂತ ಹೇಗಿದ್ದ, ಏನ್ ಮಾಡ್ತಾ ಇದ್ದ ಅಂತ ತಿಳಿಸಿದರೆ ಮುಂದಿನ ವಿಷಯ ಗೊತ್ತಾಗ್ತದೆ. ಅದಕ್ಕಾಗಿ ಈ ಶ್ಲೋಕದಲ್ಲಿ ವಿಷಯವನ್ನು ತಿಳಿಸಿದ್ದು, ಭಗವಂತ ಸೃಷ್ಟಿಯಕ್ಕಿಂತ ಮೊದಲಿಗೆ ಯಾರು ಇರಲಿಲ್ಲ, ಕೇವಲ ಭಗವಂತ ಒಬ್ಬನೇ ಇದ್ದ. ಆ ಒಬ್ಬನೇ ಇದ್ದ ಎಂಬುದನ್ನ ಯಾವ ರೀತಿಯಾಗಿ ತಿಳಿದುಕೊಳ್ಳಬೇಕು, ಜೀವರು ಹೇಗಿದ್ರು, ಲಕ್ಷ್ಮೀದೇವಿ ಹೇಗಿದ್ದು ಎಂಬುದನ್ನ ಆ ವಿಷಯವಂತೆ ಆ ಸೃಷ್ಟಿಯ ಪೂರ್ವದ ಒಂದು ವಿಚಾರವನ್ನ ಈ ರೀತಿಯಾಗಿ ತಿಳಿಸಿಕೊಟ್ಟಿದ್ದಾರೆ. ಮತ್ತೆ ಮುಂದಿನ ಶ್ಲೋಕದಲ್ಲಿ ಭಗವಂತ ಈ ರೀತಿಯಾಗಿ ಎಲ್ಲ ಜೀವರಾಶಿಗಳನ್ನ ಇಟ್ಟುಕೊಂಡು ತಾನು ಒಬ್ಬನೇ ಇದ್ದ ಅಂತ ಹೇಳಿದ್ರಲ್ಲ, ಅದು ಎಷ್ಟು ಕೇಳಿಸ್ತಾ ಇಲ್ಲ ಆಚಾರ್ಯ, ಆಯ್ತಲ್ಲ ಆಚಾರ್ಯ. ಕೇಳಿಸ್ತಾ ಇಲ್ಲ. ರೆಕಾರ್ಡಿಂಗ್ ಟೈಮ್ ಏನಾರ ಹೆಚ್ಚು ಕಮ್ಮಿ ಆಯ್ತಾ? ಇಲ್ಲ ಇಲ್ಲ, ಇನ್ನೂ ಇದೆ, ಇನ್ನು 8 ನಿಮಿಷ. 40 ನಿಮಿಷನಾ? 8:15. 40 ನಿಮಿಷ. ಹಾ, ಒಟ್ಟು 40 ನಿಮಿಷ. ಒಂದು ಆಚಾರ್ಯ ಕೇಳಿಸ್ತಾ ಇಲ್ಲ. ಆಚಾರ್ಯ ಅವರು ಎಕ್ಸಿಟ್ ಆಗಿ ಮಾತಾಡ್ತಾರೆ. ಹರೇ ನಮಃ. ಹರೇ ನಮಃ. ಈಗ ಕೇಳಿಸ್ತಾ ಇದೆ ಆಚಾರ್ಯ, ಮೊದಲು ಸ್ವಲ್ಪ ಕೇಳಿಸ್ತಾ ಇಲ್ಲ, ಕೇಳಿಸ್ತಿಲ್ಲ. ಅಲ್ಲ, ಎಲ್ಲಿ ಅದು ಮುಂದಿನ ಶ್ಲೋಕಕ್ಕೆ ಹೇಳ್ತಾ ಇದ್ರಿ, ಅವಾಗ ನಿಂತೋಯ್ತು. ಏನ್ ಹೇಳಿ? ಆವಾಗ ನಿಂತು ಮುಂದಿನ ಶ್ಲೋಕದ ಬಗ್ಗೆ ಹೇಳಕ್ ಶುರು ಮಾಡಿದ್ರಿ, ಅವಾಗ ಕೆಲ್ಸಕ್ ನಿಂತ್ಕೊಂತು. 3ನೇ ಶ್ಲೋಕದ್ದು ಹೇಳಕ್ ಶುರು ಮಾಡಿದ್ರಲ್ಲ ಹೇಳಕ್. ಆಚಾರ್ಯ ಮತ್ತೆ ಕೇಳಿಸ್ತಾ ಇಲ್ಲ. ಹೌದು. ಮತ್ತೆ ತಿಳಿಯೋಣ ಅಂತ ಹೇಳಿದೆ. ಹಾ, ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.